ಕುಲಗುರುಗಳು ಹೇಳಿಕೊಟ್ಟ ಸಂಸ್ಕೃತಿ, ಸಂಸ್ಕಾರ ಅಡಿಪಾಯದಲ್ಲಿ ನಾವು ಮುನ್ನಡೆದರೆ ಮಾತ್ರ ಸಮುದಾಯವೊಂದು ಬೆಳೆಯಲು ಸಾಧ್ಯವಾಗುತ್ತೆ ಅಂತ ಆದಿಚುಂಚನಗಿರಿ, ಹಾಸನ ಮತ್ತು ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದ್ದಾರೆ. ಶನಿವಾರ ಸಂತೆ ಒಕ್ಕಲಿಗರ ನೂತನ ಸಂಘದ ಉದ್ಘಾಟನೆ ಮತ್ತು ಚಿನ್ನಹಳ್ಳಿಯಲ್ಲಿ ನಿರ್ಮಾಣವಾಗಲಿರುವ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಪಟ್ಟಣದ ಯಶಸ್ವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದರು. ಆದಿಚುಂಚನಗಿರಿ ಸಂಸ್ಥಾನದ ಮೂಲ ಗುರುಗಳ ಕೃಪಾಕಟಾಕ್ಷಗಳಿಂದ ಮತ್ತು ಸಂಸ್ಥಾನ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕುಲದ ಬೆಳವಣಿಗೆ ಮತ್ತು ಸಮಾಜದ ಬೆಳವಣಿಗೆಗೆ ಮಾಡಿಕೊಟ್ಟಿರುವ ದೂರದೃಷ್ಟಿ ಮಾರ್ಗದರ್ಶನದ ದಾರಿಯಲ್ಲಿ ಒಕ್ಕಲಿಗ ಸಮುದಾಯ ಮುನ್ನಡೆಯಬೇಕಿದೆ ಎಂದರು. ಅಲ್ಲದೆ ಬೆಂಗಳೂರು ನಿರ್ಮಿಸಿದ ಕೆಂಪೇಗೌಡರ ಆದರ್ಶ ಚಿಂತನೆಗಳು ಹಾಗೂ ಸಮಾಜದ ಬೆಳವಣಿಗೆಯ ಚಿಂತನೆಯಿಂದ ಕುಲಬಾಂಧವರು ಬೆಳೆಸಿಕೊಂಡರೆ ಒಕ್ಕಲಿಗರ ಸಂಘ ಹಾಗೂ ಸಂಘಟನೆ ಮತ್ತು ಸಮುದಾಯ ಬೆಳೆಯುತ್ತೆ ಎಂದರು. ಸರ್ವವಿಘ್ನಚ್ಚಿದೆ ತಸ್ಮೈ ಶ್ರೀ ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪತ್ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾಸಿ ಭವೇ ಆಪ್ಯಾಯಸ್ಸ ಸಮೇತತೆ ವಿಶ್ವತಃ ಸೋಮ ವೃಷ್ಣ್ಯಂ ಭವಾ ವಾಜಸ್ಯ ಸಂಗತೆ ಕ್ಷೀರೇಣ ಸ್ತಪಯಿತು ಸಕಲ ಮಂಗಳ ದ್ರವ್ಯಾಣಿ ಪರಮೇಶ್ವರ. ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಸಿಂಧೂರಚೂರ್ಣಂ ಸಮರ್ಪಯಾಮಿ, ಸಕಲ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ, ಪುಷ್ಪೇ ಪೂಜಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ರೂಪಾನಂತರಂ ದೀಪಂ ಹಿರಣ್ಯ ಪಾತ್ರಂ ಮದೋ ಪೂರ್ಣಂ ದಪ್ಪರಸ್ತು ಮಹೇಶ್ವರ. ನಮ್ಮ ಏನು ನಾವು ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಬರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಬರಲೇಬೇಕು ಸ್ವಾಮಿ ಅಂತೇಳಿ ನಮ್ಮನ್ನು ಕೂಡ ಕರ್ಕೊಬಂದು ಈ ಭಾಗದಲ್ಲೆಲ್ಲ ಚುಂಚನಗಿರಿ ಮಠ ಬರಲಿಕ್ಕೆ ಹಲವಾರು ಹಿರಿಯರು ಕಾರಣರಾಗಿದ್ದಾರೆ. ನಮ್ಮ ಬಸವಳ ಮೂರ್ತಿಯವರ ಆದಿಯಾಗಿ ಅನೇಕ ಭಕ್ತರು ಇಲ್ಲೆಲ್ಲ ಇದ್ದಾರೆ. ವಿಶ್ವನಾಥರು ಕೂಡ ನಮ್ಮ ಸಕಲೇಶ್ವರ ಆದಿಯಾಗಿ ನಮ್ಮ ಕೊಡಗು ಜಿಲ್ಲೆಗೆ ಈಗಾಗಲೇ ನಮ್ಮ ಗೌಡಳ್ಳಿ ಅಲ್ಲೂ ಕೂಡ ಅನೇಕ ಭಾರತಗೌಡರು ಅಧ್ಯಕ್ಷರು ಬಂದು ಹೋದರು. ಅದು ಕೂಡ ಶಾಲೆ ಬಹಳ ಉತ್ತಮವಾದ ಅಭಿವೃದ್ಧಿ ಆಗಬೇಕು ಅಂತೇಳಿ ಅಲ್ಲಿನ ಅನೇಕ ನಿರ್ದೇಶಕರುಗಳು, ಕಾರ್ಯದರ್ಶಿಗಳು ಮತ್ತು ಇಂದಿನ ಅಧ್ಯಕ್ಷರುಗಳು, ಅಲ್ಲಿರುವಂಥ ಎಲ್ಲ ಅಧ್ಯಾಪಕ ವೃಂದದವರು, ಇಂದಿನ ಎಲ್ಲ ಮುಖ್ಯೋಪಾಧ್ಯಾಯರು ಎಲ್ಲರೂ ಸೇರಿ ಒಂದು ಸಮುದಾಯದ ವ್ಯವಸ್ಥೆಗೆ ಅಲ್ಲೂ ಕೂಡ ಸುಮಾರು 12 ಎಕರೆಯನ್ನು ದಾನವಾಗಿ ಶ್ರೀಮಠ ಬಂದು ಸೇವೆಯನ್ನು ಮಾಡಲಿ ಅಂತ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಬಾಗಮಂಡಕ್ಕೆ ಹೋಗಿ ತಲುಪಿದ್ದೀವಿ. ಅಲ್ಲೂ ಕಾವೇರಿ ವಿದ್ಯಾಸಂಸ್ಥೆಯಿಂದ 18 ಎಕರೆಯನ್ನು ಶ್ರೀಮಠಕ್ಕೆ ದಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಈಗೆಲ್ಲ ನಮ್ಮ ಸೋಮರಪೇಟೆಯಲ್ಲಿ ಆಂಗಲ್ಲು ಅಂತೇಳಿ ಮಲ್ಲಿಕಾರ್ಜುನ ದೇವರು ಅಲ್ಲೂ ಕೂಡ ಸುಮಾರು 1.5 ಕೋಟಿ ರೂಪಾಯಿಯಲ್ಲಿ ಮಲ್ಲಿಕಾರ್ಜುನ ಒಂದು ಧಾರ್ಮಿಕ ಕ್ಷೇತ್ರವನ್ನು ಕಟ್ತಾ ಇದ್ದೀವಿ. ಅದು ಆದಂಥ ಕಾರ್ಯಕ್ರಮ ನಮ್ಮ ಮುದ್ದಣ್ಣವರು ಕೂಡ ಇಲ್ಲಿ ಸಾಕ್ಷಿಭೂತರಾಗಿದ್ದಾರೆ. ಚೆಂಗಪ್ಪ ಅವರು ಕೂಡ ಅಧ್ಯಕ್ಷರಾಗಿ ಆ ಒಂದು ಕೆಲಸಗಾರಿಗಳನ್ನು ನೋಡ್ತಾ ಇದ್ದಾರೆ. ಮುಂದಿನ ಒಂದು ದಿನಾಂಕ ನಿಗದಿ ಆದಮೇಲೆ ಅದೊಂದು ದೊಡ್ಡ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗ್ತದೆ. ನಮ್ಮ ಸಮುದಾಯದ ವ್ಯವಸ್ಥೆಯಲ್ಲಿ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಬರಬೇಕು. ನಾವೆಲ್ಲ ಜಾಗೃತರಾಗಬೇಕಾಗ್ತದೆ. ಇವತ್ತು ನಾವೆಲ್ಲ ಸಂಘಟಿತರಾಗಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಮಾತನಾಡಿ, ಬೆಂಗಳೂರು ನಿರ್ಮಾಣಕರ್ತ ಕೆಂಪೇಗೌಡರು, ಆದಿಚುಂಚನಗಿರಿ ಸಂಸ್ಥಾನ ಮಠ, ಮಾಜಿ ಪ್ರಧಾನಿ ದೇವೇಗೌಡ, ಎಸ್.ಎಂ. ಕೃಷ್ಣರಂತಹ ರಾಜಕೀಯ ಕಲಿಗಳು ಇನ್ನೂ ಮುಂತಾದವರು ಒಕ್ಕಲಿಗ ಸಮುದಾಯದಲ್ಲಿ ಜನಿಸಿರುವುದು ಹೆಮ್ಮೆಯಾಗಿದೆ ಎಂದರು. ಒಕ್ಕಲಿಗರ ಸಮುದಾಯಗಳಿಗೆ ಮತ್ತು ಒಕ್ಕಲಿಗರ ಯಾವುದೇ ಒಂದು ಪ್ರಾಮುಖ್ಯವಾದ ಕಟ್ಟಡಗಳಿಗೆ ಅನುದಾನವನ್ನು ಕೊಡುವಂಥದ್ದನ್ನ ಒಂದು ಈ ಸಿವಿಲ್ ಕಮಿಟಿ ಮೀಟಿಂಗಲ್ಲಿ ಒಂದು ಪ್ರಸ್ತಾವನೆ ತಂದು ಒಪ್ಪುವಂಥದ್ದನ್ನ ಒಂದು ಬರಹ ರೂಪದಲ್ಲಿ, ಲಿಖಿತ ರೂಪದಲ್ಲಿ ಮಾಡುವಂಥದ್ದನ್ನ ಮಾಡಬೇಕು ಅಂತ ನಾನು ಹಂಬಲಿಸ್ತಾ ಇದ್ದೇನೆ. ಈ ಏರಿಯಾದಲ್ಲಿ ಒಕ್ಕಲಿಗರಲ್ಲಿ ಒಗ್ಗಟ್ಟು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಬ್ಬೊಬ್ಬರಿಗೆ ಒಂದೊಂದು ಸಹಿಸಲಾಗತ್ತೆ. ಅದು ಮಾಡಿದ್ರೆ ಇದು ಸರಿ ಇಲ್ಲ, ಇದು ಮಾಡಿ
ಮಾಜಿ ಶಾಸಕ ಹಾಗೂ ಸಕಲೇಶಪುರ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಸಂಘ ಸಂಘಟನೆ ಪ್ರಬಲವಾದರೆ ಸಮುದಾಯ ಪ್ರಬಲಗೊಳ್ಳುತ್ತೆ ಎಂದರು. ದೇವಸ್ಥಾನಗಳು ನೋಡಿ, ಅವ್ರ ಸಮುದಾಯಗಳನ್ನು ನೋಡಿ, ಅವ್ರಿಗೊಂದು ದಿಲ್ ಇದೆ, ಅವ್ರಿಗೊಂದು ಮಾಡಬೇಕು ಅಂತ ಒಂದು ಶಕ್ತಿ ಇದೆ. ನನಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳ್ತಾ ಇದ್ರು ಸರ್, ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಹೇಳ್ತಾ ಇದ್ರು, ನೋಡಿ ಕೋಲಾರ ಹೋಗಿ ನೋಡಿ, ನೀವು ಚನ್ನಪಟ್ಟಣ ನೋಡಿ, ಬೇರೆ ಕಡೆ ಜನ ಸೇರ್ತಾರೆ ಅಂತ. ಅದು ಬೇರೆ, ಅವರಿಗೆ ಬೇರೆ ಬೇರೆ ಶಕ್ತಿ ಇದೆ. ಆದರೆ ಮಲೆನಾಡಿನವರು ದಾನಿಗಳು, ದುಡ್ಡು ಕೊಡುವಂಥ ಮನಸ್ಸಿದೆ. ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟನೇ, ನಿಮ್ಮನ್ನು ನಂಬಿ ಈ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಈಗ ನೀವೆಲ್ಲರೂ ಕೂಡ ಧಾರಾಳವಾಗಿ ಕೊಡಿ. ಇವತ್ತು ಕಾಫಿಗೆ ರೇಟು ಬಂದಿದೆ, ಕಷ್ಟಪಟ್ಟು ಕೆಲಸನೂ ಮಾಡಿದ್ದೀರಿ. ಈ ಕಟ್ಟಡ ಮುಂದೆ ಬರಬೇಕು ಅಂದರೆ ಪ್ರತಿ ಮನೆಯವರು ಕೂಡ ಬಿಡುಗ ಹಾಕದೆ ದಾನ ಮಾಡಿ. ಜೊತೆಗೆ ನಿಮ್ಮೊಂದು ಅದೃಷ್ಟ ಇದೆ, ನಮ್ಮ ಹಾಸನ ಶ್ರೀಗಳು ನಿಮ್ಮ ಜೊತೆ ನಮ್ಮ ಜೊತೆ ಇದ್ದಾರೆ. ಅದೊಂದು ಶಕ್ತಿ. 3 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದರೂ ನಮ್ಮ ಹೊಸ ಪ್ರತಿ ಸಂಘದ ನಿವೇಶನ ಕೊಡಲಿಕ್ಕಾಗಿಲ್ಲ. ಕೊನೆ ಅಂತ ತಲುಪಿದೆ. ಈಗ ನಾವೇನು ಜಾಗದ ತಕರಾರಿದೆ ಅಂತ ಹೇಳ್ತಾರೆ, ಅದನ್ನು ಬಿಟ್ಬಿಡಿ. ನಮ್ಮ MLA ಇದ್ದೀವಿ, ಅದೇನೋ ತಕರಾರಿದೆ, ತಕರಾರನ್ನ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಭರವಸೆ ಸಂದರ್ಭದಲ್ಲಿ ನನಗೂ ಸಹ MLA ಇದ್ದರು, ನಾನು ಸಹ ಭರವಸೆಯನ್ನು ತಂದುಕೊಡ್ತಾ ಇದ್ದೇನೆ. ಈ ಒಂದು ಕಟ್ಟಡ ಬೇಗ ವಿಶ್ವನಾಥ್ ಅವರು ಹೇಳಿದಾಗೆ ಇದು ವಸೂಲಾತಿಯ ಸಭೆ ಆಗಬೇಕು ಹೊರತು ನಮ್ಮ ಭಾಷೆಗಳಲ್ಲಿ ತಯಾರಿ. ಈ ಭಾಗದಲ್ಲಿ ಸಾಕಷ್ಟು ಶ್ರೀಮಂತರಿದ್ದಾರೆ, ಇಲ್ಲ ಅಂತಿಲ್ಲ. ಅದು ಶ್ರೀಮಂತರಿಂದಲೇ ನಾವು ಹಣ ವಸೂಲು ಮಾಡಿರ್ತೀವಿ ಅಂತ ಆಗೋದಿಲ್ಲ. ಈ ಭಾಗದಲ್ಲಿ ದುಂಡೇಳೆ ಪಂಚಾಯಿತಿ, ನೆಟ್ಟ ಪಂಚಾಯಿತಿ, ಮತ್ತು ಬೇಡಗುಂಡ ಪಂಚಾಯಿತಿ, ದೊಡ್ಡಳ್ಳಿ ಪಂಚಾಯಿತಿ, ಒಕ್ಕಲಿಗರಿಗೆ ಮೆಚ್ಚಾರಿಕೆ ಇರ್ತಕ್ಕಂಥ ಜನ. ಅವರಿಗೆ ವಿಶ್ವನಾಥ್ ಅವರು ಹೇಳಿದಾಗೆ ಒಬ್ಬೊಬ್ಬರು 10 ಸಾವಿರ ರೂಪಾಯಿ ಕೊಟ್ಟರೆ 4-5 ಕೋಟಿ ಈಜಿನ ವಸೂಲು ಮಾಡ್ಬೋದು. ಅದನ್ನು ಬೇಗ ಅವರ ಶಕ್ತಿಯನ್ನು ಆಳ್ಕೆ ಮಾಡಲಿಕ್ಕೆ ಕೊಟ್ಟು ಅವೇನು ಈಗಿನ ನಿವೇಶನ ಮಾತ್ರ ನಮ್ಮ ಬದುಕಿಗೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ದೂರದೃಷ್ಟಿ ಎಲ್ಲರ ಕಲ್ಪನೆ ಕೂಡ ಇದೆ. ನಾನೇನಾದರೂ ಮಾತಾಡ್ತೀನಿ ಅಂದ್ರೆ ನನಗೆ ಅಕ್ಷರ ಬಲ್ಲವನಲ್ಲ, ಸಂಘ ನನಗೆ ಸಹಕಾರ ಮಾಡಿದೆ ಅಂತ ಹೇಳಿದ್ರೆ ಅದು ಸತ್ಯ ಕೂಡ ಹೌದು. ಯಾರು ಸಂಘಜೀವಿಯಾಗಿ ಬದುಕ್ತಾರೋ ಸಮಾಜದೊಳಗೆ ಅವನಿಗೆ ಅದ್ಭುತವಾದ ಸ್ಥಾನಮಾನಗಳಿದೆ. ಸಂಘಜೀವಿಯಾಗಿ ಬದುಕಬೇಕು, ಸಮಾಜಕ್ಕೂ ಸಹಕಾರ ಮಾಡಬೇಕು, ಸಮಾಜ ಜೊತೆ ಇರಬೇಕು, ಗುರು ಹಿರಿಯರನ್ನು ಗುರುತಿಸಬೇಕು, ಗುರುಗಳಿಗೆ ಅಭಿನಂದಿಸಬೇಕು, ಗುರುಗಳ ಪಾದಸ್ಪರ್ಶ ನಮ್ಮಲ್ಲಿ ಆಗ್ತಾ ಇರಬೇಕು. ಆಗ ಮಾತ್ರ ನಾವು ಪುರುಕಿತರಾಗ್ತೀವಿ. ಈ ಕೆಲಸವನ್ನು ಮಾಡೋದಕ್ಕೆ ಮತ್ತೊಮ್ಮೆ ಸೇರಬೇಕು ಅಂತ ನಮ್ಮ ಕಳೆದ ಕೃಷ್ಣೇಗೌಡರು, ಮಾಜಿ ಅಧ್ಯಕ್ಷರುಗಳು ಇವರೆಲ್ಲರೂ ಸೇರಿ ನಮ್ಮ ಹಾಸನ ಜಿಲ್ಲೆಯ ಕೆಲವು ಭಾಗದ ಎಲ್ಲ ಒಕ್ಕಲಿಗರನ್ನು ಒಟ್ಟು ಮಾಡಿ ಇಲ್ಲೊಂದು ಸಂಘ. ಸಮಾರಂಭದಲ್ಲಿ ಒಕ್ಕಲಿಗರ ಸಂಘದ ಹಾಸನ ಜಿಲ್ಲಾಧ್ಯಕ್ಷ ಮುದ್ದೇಗೌಡ, ಕೊಡಗು ಜಿಲ್ಲಾಧ್ಯಕ್ಷ ಎಸ್.ಎಂ. ಚಂಗಪ್ಪ, ಸಕಲೇಶಪುರ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷ ನಾಗರಾಜ್, ಶನಿವಾರ ಸಂತೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೇಶವಗೌಡ, ಸಂಘದ ಕಾರ್ಯದರ್ಶಿ ಹರೀಶ್ ಕುಮಾರ್, ಒಕ್ಕಲಿಗ ಪ್ರಮುಖರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.